ಕೇವಲ 30,000 ಅಡಿ ಎತ್ತರ. ಶತ್ರುಗಳ ಕಣ್ಣಿಗೂ ಕಾಣುವುದಿಲ್ಲ, ರಡಾರ್ಗಳಿಗೂ ಸಿಗೋದಿಲ್ಲ. ಆದರೆ ಒಮ್ಮೆ ಗುರಿ ಇಟ್ಟರೆ ಶತ್ರುಗಳ ನೆಲೆಗಳು ಕ್ಷಣ ಮಾತ್ರದಲ್ಲಿ ಬೂದಿಯಾಗುವುದು ಖಚಿತ. ಹೌದು, ಯುದ್ಧದ ರೂಪರೇಷೆಗಳು ಇವತ್ತಿಗೆ ಸಂಪೂರ್ಣವಾಗಿ ಬದಲಾಗಿವೆ. ಭೂಮಿ, ನೀರು, ಗಾಳಿಯ ನಂತರ ಈಗ ಇದು ಡ್ರೋನ್ ವಾರ್ಫೇರ್ ಯುಗ. ಆದರೆ ಈ ಅತ್ಯಾಧುನಿಕ ಯುದ್ಧದ ಓಟದಲ್ಲಿ ನಮ್ಮ ಭಾರತ ಈಗ ಯಾರಿಂದಲೂ ಹಿಂದೆ ಉಳಿದಿಲ್ಲ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಲು DRDO ಸಿದ್ಧಪಡಿಸಿದೆ ಭವಿಷ್ಯದ ಅಸ್ತ್ರ, ಹಾಗೂ ಅದುವೇ ಭಾರತದ ಅತಿ ದೊಡ್ಡ ಸಿಡಿಮದ್ದು ಆರ್ಚರ್ NG. ನಮಸ್ಕಾರ, ಜೈ ಹಿಂದ್. ಇದು ನಮ್ಮ ವಿಶೇಷ ಕಾರ್ಯಕ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡಲಿದ್ದೇವೆ ಭಾರತೀಯ ಸೇನೆಯ ಭವಿಷ್ಯದ ತಾಕತ್ತನ್ನ 100 ಪಟ್ಟು ಹೆಚ್ಚಿಸಲಿರುವ, ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರುವ ಡ್ರೋನ್ಗಳ ಬಗ್ಗೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನ ಎದೆಯೂ ಹೆಮ್ಮೆಯಿಂದ ಉಬ್ಬುವುದು ಖಂಡಿತ. ಜೊತೆಗೆ ನಮ್ಮ DRDO ವಿಜ್ಞಾನಿಗಳ ಈ ಪರಿಶ್ರಮಕ್ಕೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಗೆಳೆಯರೇ, ಒಂದು ಕಾಲವಿತ್ತು, ಯುದ್ಧಗಳು ಕೇವಲ ಭೂಮಿಯ ಮೇಲೆ ನಡೀತಾ ಇದ್ದವು. ಸೈನಿಕರು ಮುಖಾಮುಖಿಯಾಗಿ ಕಾದಾಡ್ತಾ ಇದ್ರು. ಆನಂತರ ಯುದ್ಧ ವಿಮಾನಗಳ ಕಾಲ ಬಂತು. ಆದರೆ ಈಗ ಕಾಲ ಬದಲಾಗಿದೆ. ರಷ್ಯಾ ಉಕ್ರೇನ್ ಯುದ್ಧವಿರಬಹುದು ಅಥವಾ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಇರಬಹುದು. ಈ ಯುದ್ಧಗಳು ಇಡೀ ಪ್ರಪಂಚಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿವೆ. ಅದು ಏನಂದ್ರೆ, ಮುಂಬರುವ ದಿನಗಳಲ್ಲಿ ಯುದ್ಧಗಳನ್ನು ಮನುಷ್ಯರಿಗಿಂತ ಹೆಚ್ಚಾಗಿ ತಂತ್ರಜ್ಞಾನ ಮತ್ತು ಡ್ರೋನ್ಗಳ ಬಲದಿಂದ ಗೆಲ್ಲಲಾಗ್ತದೆ. ಹಾಗೂ ಯಾರು ಡ್ರೋನ್ ತಂತ್ರಜ್ಞಾನದಲ್ಲಿ ಮುಂದಿರುತ್ತಾರೋ ಅವರೇ ಯುದ್ಧ ಭೂಮಿಯ ಸಾಮ್ರಾಟರಾಗ್ತಾರೆ. ಹಾಗೂ ಈಗ ಭಾರತ ಈ ಸತ್ಯವನ್ನು ಅರಿತಿದೆ. ನಾವಿನ್ ಮುಂದೆ ಶಸ್ತ್ರಾಸ್ತ್ರಗಳಿಗಾಗಿ ಬೇರೆ ದೇಶಗಳ ಮುಂದೆ ಕೈಯೊಡ್ಡಿ ನಿಲ್ಲುವರಲ್ಲ. ನಮ್ಮ ದೇಶ, ನಮ್ಮ ತಂತ್ರಜ್ಞಾನ, ನಮ್ಮ ರಕ್ಷಣೆ, ಇದೇ ಆತ್ಮನಿರ್ಭರ ಭಾರತದ ಕನಸಿಗೆ ಜೀವ ತುಂಬುವುದಕ್ಕಾಗಿ DRDO ಒಂದು ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದೆ. ಗೆಳೆಯರೆ, ಮೊದಲು ಆರ್ಚರ್ NG ಪ್ರಾಜೆಕ್ಟ್ ಶುರುವಾದಾಗ ಇದೊಂದು ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ ಆಗಿ ಮಾತ್ರ ಇರಬೇಕಿತ್ತು. ಅಂದರೆ ಕೇವಲ ಗಡಿಯಲ್ಲಿ ಹಾರಾಟ ನಡೆಸಿ ಶತ್ರುಗಳ ಚಲನವಲನಗಳನ್ನು ಕಣ್ಗಾವಲು ಮಾಡುವುದು ಮತ್ತು ಗುಪ್ತಚರ ಮಾಹಿತಿ ಕಲೆ ಹಾಕುವುದು ಮಾತ್ರ ಇದರ ಕೆಲಸವಾಗಿತ್ತು. ಶತ್ರುಗಳ ಮೇಲೆ ದಾಳಿ ಮಾಡುವ ಉದ್ದೇಶ ಆರಂಭದಲ್ಲಿ ಇರಲಿಲ್ಲ. ಆದರೆ ಈಗ ಯುದ್ಧದ ವಾತಾವರಣ ಬದಲಾದಂತೆ DRDO ತನ್ನ ತಂತ್ರವನ್ನ ಬದಲಿಸಿತು. ಕೇವಲ ಶತ್ರುಗಳನ್ನ ನೋಡಿದ್ರೆ ಸಾಲದು, ತಕ್ಕ ಶಾಸ್ತಿ ಕೂಡ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಸೊ ಹೀಗಾಗಿ ಇಡೀ ಪ್ರಾಜೆಕ್ಟ್ ಅನ್ನ ಸಂಪೂರ್ಣವಾಗಿ ರೀಡಿಸೈನ್ ಮಾಡಲಾಗಿತ್ತು. ಸೊ ಇದೀಗ ಈ ಆರ್ಚರ್ NG ಕೇವಲ ಒಂದು ಕಣ್ಗಾವಲು ಡ್ರೋನ್ ಅಲ್ಲ, ಇದೊಂದು ಭೀಕರ ಮಲ್ಟಿ ರೋಲ್ ಕಾಂಬ್ಯಾಕ್ಟ್ ಪ್ಲಾಟ್ಫಾರ್ಮ್. ಗೆಳೆಯರೇ, DRDO ವಿಜ್ಞಾನಿಗಳ ಭಾಷೆಯಲ್ಲಿ ಹೇಳುವುದಾದ್ರೆ ಇದೀಗ ಇದೊಂದು ಸೆನ್ಸರ್ ಶೂಟರ್ ನೋಡ್. ಅಂದ್ರೆ ಶತ್ರುವನ್ನ ಹುಡುಕುವುದು ಇದೆ, ಮುಗಿಸುವುದು ಕೂಡ ಇದೆ. ಇಷ್ಟೆಲ್ಲ ಚರ್ಚೆ ಆಗುತ್ತಿರುವ ಈ ಡ್ರೋನ್ ಅಲ್ಲಿ ಅಂತಹ ವಿಶೇಷ ಏನಿದೆ ಗೆಳೆಯರೇ? ಇದರ ಈ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ, ಇದರ ವಿನ್ಯಾಸ ಸಿಂಗಲ್ ಎಂಜಿನ್ ಟ್ವಿನ್ ಬೂಮ್ ಪುಷರ್ ಡಿಸೈನ್ ಆಗಿದೆ. ಹಾಗೂ ಇದನ್ನು ತಯಾರಿಸುವುದಕ್ಕಾಗಿ ಅತ್ಯಾಧುನಿಕ ಕಾರ್ಬನ್ ಫೈಬರ್ ಕಾಂಪೋಸಿಟ್ ಬಳಸಲಾಗಿದೆ. ಇದರರ್ಥ ಈ ಡ್ರೋನ್ ತೂಕದಲ್ಲಿ ಅತ್ಯಂತ ಹಗುರ, ಆದರೆ ಬಲದಲ್ಲಿ ಕಬ್ಬಿಣಕ್ಕಿಂತಲೂ ಗಟ್ಟಿ. ಸೊ ಇದಕ್ಕಿಂತ ದೊಡ್ಡ ವಿಚಾರವೆಂದರೆ, ಈ ವಿಶೇಷ ಮೆಟೀರಿಯಲ್ನಿಂದಾಗಿ ಇದರ ರೆಡಾರ್ ಸಿಗ್ನೇಚರ್ ತೀರಾ ಕಡಿಮೆ ಆಗ್ತದೆ. ಶತ್ರುಗಳ ಅತ್ಯಾಧುನಿಕ ರೆಡಾರ್ಗಳಿಗೂ ಇದು ಸುಲಭವಾಗಿ ಸಿಕ್ಕಿ ಬೀಳೋದಿಲ್ಲ. ಸೊ ಇದೊಂದು ರೀತಿಯ ಮಾಯಾವಿ ಅಂತ ಅಡಗಿಕೊಂಡು ವಾರ್ ಮಾಡುವ ಸ್ಟೆಲ್ತ್ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆಯೇ ಮತ್ತೊಂದು ಅದ್ಭುತವೆಂದರೆ ಇದರ ಎಂಡ್ಯೂರೆನ್ಸ್. ಗೆಳೆಯರೆ, ಒಂದು ಅತ್ಯುತ್ತಮ ಡ್ರೋನ್ನ ಅತಿ ದೊಡ್ಡ ಗುಣ ಅಂದರೆ ಅದು ಎಷ್ಟು ಹೊತ್ತು ಗಾಳಿಯಲ್ಲಿ ಉಳಿಯಬಲ್ಲದು ಅನ್ನೋದು. ಹಾಗೂ ನಮ್ಮ ಆರ್ಚರ್ NG ಈ ವಿಚಾರದಲ್ಲಿ ಎತ್ತಿದ ಕೈ. ಇದು ಸತತ 24ರಿಂದ 29 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಬಲ್ಲದು. ಇದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ, ಒಂದು ಬಾರಿ ಬೇಸ್ನಿಂದ ಹಾರಿದ್ರೆ ಇಡೀ ಒಂದು ಹಗಲು ರಾತ್ರಿ ಶತ್ರುಗಳ ತಲೆಯ ಮೇಲೆ ಜವರಾಯನಂತೆ ಸುತ್ತುತ್ತಲೇ ಇರ್ತದೆ. ಗೆಳೆಯರೆ, ಇದು ಹಾರುವ ಎತ್ತರ ಕೇಳಿದ್ರೆ ನೀವು ಕೂಡ ದಂಗಾಗ್ತೀರಾ. 30,000 ಅಡಿಗಳಿಗೂ ಮೀರಿದ ಎತ್ತರದಲ್ಲಿ ಇದು ಹಾರಾಟವನ್ನ ನಡೆಸಬಲ್ಲದು. ಸೊ ಅಷ್ಟು ಎತ್ತರದಲ್ಲಿರುವಾಗ ಇದು ಬರೀ ಗಣ್ಣಿಗೆ ಕಾಣುವುದು ಇಲ್ಲ, ಹಾಗೂ ಇದರ ಸದ್ದು ಭೂಮಿಗೆ ಕೇಳುವುದು ಕೂಡ ಇಲ್ಲ. ಶತ್ರುವಿಗೆ ತಾನು ಸಾಯುವ ಕೊನೆಯ ಕ್ಷಣದವರೆಗೂ 30,000 ಅಡಿಗಳ ಮೇಲಿಂದ ಸಾವು ತನ್ನನ್ನು ದಿಟ್ಟಿಸಿ ನೋಡ್ತಾ ಇದೆ ಅನ್ನೋ ಅರಿವು ಕೂಡ ಇರೋದಿಲ್ಲ. ಹಾಗೂ ಇದು ತನ್ನೊಂದಿಗೆ ಸುಮಾರು 300ರಿಂದ 400 kg ತೂಕದ ಪೇಲೋಡ್ ಹೊತ್ತೊಯ್ಯಬಲ್ಲದು. ಇದರಲ್ಲಿರುವ ಹೈ ರೆಸಲ್ಯೂಷನ್ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳು ಸಿಂಥೆಟಿಕ್ ಅಪಾರ್ಚರ್ ರಡಾರ್ SAR ಎಂತಹ ಕಗ್ಗತ್ತಲಿನ ರಾತ್ರಿಯಲ್ಲಿ ಅಥವಾ ಬಿರುಗಾಳಿಯಲ್ಲೂ ಶತ್ರುವಿನ ಪ್ರತಿಯೊಂದು ಸಣ್ಣ ಚಲನೆಯನ್ನ ಸ್ಪಷ್ಟವಾಗಿ ನೋಡಬಲ್ಲದು. ಇದೆಲ್ಲವೂ ಕೇವಲ ಕಣ್ಗಾವಲು ವಿಚಾರವಾಯಿತು. ಸೊ ಈಗ ಬರೋಣ ಅಸಲಿ ರೂಪಕ್ಕೆ, ಅದುವೇ ಶಸ್ತ್ರಾಸ್ತ್ರಗಳು.
ಗೆಳೆಯರೆ, DRDO ಇದನ್ನ ಕೇವಲ ಕ್ಯಾಮ್ರಾಗೆ ಸೀಮಿತಗೊಳಿಸಿಲ್ಲ. ಇದರ ರೆಕ್ಕೆಗಳ ಕೆಳಗೆ 4 ಎಕ್ಸ್ಟರ್ನಲ್ ಹಾರ್ಡ್ ಪಾಯಿಂಟ್ಸ್ ನೀಡಲಾಗಿದೆ ಹಾಗೂ ಇದುವೇ ಮಿಸೈಲ್ ಮತ್ತು ಬಾಂಬ್ಗಳನ್ನು ಅಳವಡಿಸುವ ಜಾಗ. ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಕೂಡ ಅತ್ಯಂತ ನಿಖರವಾಗಿ ಉಡಾಯಿಸಬಹುದು. ಜೊತೆಗೆ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಗಳ ಮೂಲಕ ಶತ್ರುಗಳ ಬೃಹತ್ ಟ್ಯಾಂಕುಗಳನ್ನು ಪುಡಿ ಪುಡಿ ಮಾಡಬಹುದು. ಹಾಗೂ ಇದು ಆಕಾಶದಲ್ಲಿ ಹಾರುವ ಫೈಟರ್ ಜೆಟ್ನ ಮಿನಿ ವರ್ಷನ್. ಗೆಳೆಯರೆ, ಇದರ ಸ್ಯಾಟ್ಕಾಮ್ ಅಂದರೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ತಂತ್ರಜ್ಞಾನದಿಂದಾಗಿ ಯೋಧರು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಸುರಕ್ಷಿತವಾಗಿ ಕುಳಿತು ಇದನ್ನು ಕಂಟ್ರೋಲ್ ಮಾಡಬಹುದು. ಇದಷ್ಟೇ ಅಲ್ಲ, DRDO ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನು ಬಳಸ್ತಾ ಇದೆ. ಹಾಗೂ AI ಸಹಾಯದಿಂದ ಡ್ರೋನ್ ತನ್ನಷ್ಟಕ್ಕೆ ತಾನೇ ಶತ್ರುಗಳ ಟಾರ್ಗೆಟ್ಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಪಡೆಯಲಿದೆ. ಭವಿಷ್ಯದಲ್ಲಿ ಇದು ಸ್ವಾಮ್ ಡ್ರೋನ್ ಆಗಿಯೂ ಕೆಲಸ ಮಾಡಲಿದ್ದು 10 ಡ್ರೋನ್ಗಳು ಒಂದೇ ಬಾರಿ ಹಿಂಡು ಹಿಂಡಾಗಿ ಶತ್ರುಗಳ ಮೇಲೆ ಮೂಗಿ ಬೀಳಲಿವೆ. ಇದಷ್ಟೇ ಅಲ್ಲ, ನಮ್ಮ ರಾಫೆಲ್ ಮತ್ತು ತೇಜಸ್ ಯುದ್ಧ ವಿಮಾನಗಳ ಜೊತೆ ಲಾಯಲ್ ವಿಂಗ್ ಮ್ಯಾನ್ ಆಗಿ ಹಾರಾಟ ನಡೆಸಲಿದೆ. ಫೈಟರ್ ಜೆಟ್ನ ಪೈಲಟ್ ಹಿಂದಿನಿಂದ ಕಮಾಂಡ್ ನೀಡಿದರೆ ಈ ಡ್ರೋನ್ ಮುಂದೆ ಹೋಗಿ ದಾಳಿ ಮಾಡಿ ಬರ್ತದೆ. ಸೊ ಇದರಿಂದ ನಮ್ಮ ಪೈಲಟ್ಗಳ ಪ್ರಾಣ ಸಂಪೂರ್ಣವಾಗಿ ಸುರಕ್ಷಿತ. ಸೊ ಅದಕ್ಕಾಗಿ ಗೆಳೆಯರೆ, ಈ ಒಂದು ವಿಚಾರವನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ರಷ್ಯಾದಿಂದ ಬರಬೇಕಿದ್ದ S-400 ವಾಯು ರಕ್ಷಣಾ ವ್ಯವಸ್ಥೆ ತಡವಾಗಿತ್ತು ಹಾಗೂ ತೇಜಸ್ಗೆ ಅಮೆರಿಕಾದಿಂದ ಬರಬೇಕಿದ್ದ ಇಂಜಿನ್ಗಳು ವಿಳಂಬವಾದವು. ಬೇರೆಯವರನ್ನು ನಂಬಿಕೊಂಡ್ರೆ ಆಪತ್ಕಾಲದಲ್ಲಿ ನಮ್ಮ ಕೈ ಕಟ್ಟಿ ಹಾಕಿದಂತಾಗ್ತದೆ ಅನ್ನೋ ಈ ಕಟು ಸತ್ಯ ಈಗ ಭಾರತಕ್ಕೆ ಅರಿವಾಗಿದೆ. ಸೊ ಅದಕ್ಕಾಗಿ ಇವತ್ತಿಗೆ ನಮ್ಮ ದೇಶದ ವಿಜ್ಞಾನಿಗಳ ಮೇಲೆ, ನಮ್ಮದೇ ಸಂಸ್ಥೆಗಳ ಮೇಲೆ ನಂಬಿಕೆ ಇಡಲಾಗಿದೆ. ಹಾಗೂ ಆ ನಂಬಿಕೆ ಅದ್ಭುತ ಫಲಿತಾಂಶವೇ ಈ ಅತ್ಯಂತ ಘಾತಕ ಡ್ರೋನ್ ಆರ್ಚರ್ NG. ಗೆಳೆಯರೆ, ಇದು ಕೇವಲ ಒಂದು ಯುದ್ಧ ಯಂತ್ರವಲ್ಲ, ಇದು ಭಾರತೀಯರ ಸ್ವಾಭಿಮಾನದ ಸಂಕೇತ, ನವ ಭಾರತ, ಸಶಕ್ತ ಭಾರತದ ಪ್ರತಿರೂಪ. ಸೊ ಗೆಳೆಯರೆ, DRDOನ ಈ ಐತಿಹಾಸಿಕ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಭವಿಷ್ಯದಲ್ಲಿ ಇಂಥ ಸ್ವದೇಶಿ ಅಸ್ತ್ರಗಳು ಭಾರತವನ್ನು ಜಾಗತಿಕ ಸೂಪರ್ ಪವರ್ ಮಾಡ್ತವೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹಾಗೂ ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಡಿಯೋ ತಲುಪುವಂತೆ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.